ಯಾವುದಕ್ಕೆ ಸಂಬಂಧಪಟ್ಟಂಗೆ? ಇಲ್ಲ, ಅವರು ಸಂಬಂಧಪಟ್ಟ ಸಚಿವರಿದ್ದಾರೆ. ಈಗಾಗಲೇ ಮುಖ್ಯಮಂತ್ರಿಗಳು ಕೇಂದ್ರಕ್ಕೆ ಬರೆದಿದ್ದಾರೆ, ನಮಗೆ ಕೊಡಬೇಕಾದಂಥ ಅಲಾಟ್ಮೆಂಟನ್ನು ಕೊಡಿ ಅಂತ ಹೇಳಿ ಈಗಾಗಲೇ ಬರ್ಕೊಂಡಿದ್ದಾರೆ. ಅದಕ್ಕೆ ಸ್ಪಂದಿಸಬೇಕು. ಈಗೇನೋ ಸೀಸ್ ಫೈರ್ ಆಗ್ತಾ ಇದೆ ಅಂತೇಳಿ ಎಲ್ಲ ಸುದ್ದಿಗಳು ಬರ್ತಾ ಇದೆ. ಈ ಸಂದರ್ಭದಲ್ಲಿ ಹೆಚ್ಚು ಹಡಗುಗಳು ಪಾಸ್ ಆದರೆ ಅದು ನಮಗೂ ಕೂಡ ನಮ್ಮ ಹಡಗುಗಳು ಕೂಡ ಬರುತ್ತೆ. ಬಂದ ಮೇಲೆ ಈ ಒಂದು ಸಮಸ್ಯೆ ಬಗೆಹರಿಯುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೇನೆ. ಅದೇ ಈಗ ಮುಖ್ಯಮಂತ್ರಿಗಳು ಸಭೆ ಕರಿಬೇಕು. ಕ್ಯಾಬಿನೆಟ್ಟಲ್ಲಿ, ರೆಗ್ಯುಲರ್ ಕ್ಯಾಬಿನೆಟ್ಟಲ್ಲೇ ಚರ್ಚೆ ಮಾಡ್ಬೋದು ಅಥವಾ ಸ್ಪೆಷಲ್ ಮೀಟಿಂಗು ಕೂಡ ಕರಿಬಹುದು. ಅದು ಮುಖ್ಯಮಂತ್ರಿಗಳ ತೀರ್ಮಾನ. ಖಂಡಿತವಾಗಿ ಅದು ಯಾವಾಗ ಬರುತ್ತೆ ಸಬ್ಜೆಕ್ಟು, ನಾವೆಲ್ಲರೂ ಕೂಡ ಒಂದು ಯಾರಿಗೂ ಕೂಡ ಅನ್ಯಾಯ ಆಗದಂಗೆ ಒಂದು ತೀರ್ಮಾನ ತಗೋಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೇವೆ. ನಾನು ಅದನ್ನು ಮಾಹಿತಿ ತಗೊಂಡೆ ನಿನ್ನೆ ದಿವಸ. ಅದು ಯಾರೋ ಒಬ್ಬ ಹರಿಯಾಣ ಪಂಜಾಬ್ ಬಂದು ಇಲ್ಲಿ ಕೆಲಸಕ್ಕೆ ಬಂದಿದ್ದಾನೆ. ಅವನು ಡ್ರಿಂಕ್ಸ್ ಮಾಡುವಂಥದ್ದು ಅಭ್ಯಾಸ ಅಂತ. ಅವನು ಲಾರಿ ಡ್ರೈವರು. ಅವನು ಹಿಂದೆಲ್ಲ ಪಂಜಾಬ್ನಲ್ಲಿ ಡ್ರಗ್ಸ್ ಏನೋ ಯಾವಾಗಲೂ ತೊಗೊಂಡಿದ್ದ ಅಂತ ಹೇಳಿದ್ನಂತೆ. ಆಮೇಲೆ ಇದು ಯಾವ ಜೊಂಬಿನೂ ಇಲ್ಲ, ಏನಿಲ್ಲ. ಅವನು ಡ್ರಿಂಕ್ಸ್ ತೊಗೊಂಡು ಅದ್ರ ಜೊತೆಯಲ್ಲಿ ಅವನು ಬೇರೆ ಬೇರೆ ಅದೇನೋ ಅವನಿಗೆ ಫಿಟ್ಸ್ ಅಲ್ಲ, ಏನೋ ಕಾಯಿಲೆ ಬರುತ್ತೆ ಅಂತೇಳಿ ಅದಕ್ಕೆ ಮೆಡಿಸಿನ್ ತೊಗೊಂಡಿದ್ನಂತೆ. ಅದ್ರ ಜೊತೆಯಲ್ಲಿ ಡ್ರಿಂಕ್ಸ್ ತೊಗೊಂಡಿದ್ದಾನೆ. ಹಾಗಾಗಿ ಸ್ವಲ್ಪ ಅವನಿಗೆ ಇದಾಗಿದೆ, ಎಫೆಕ್ಟ್ ಆಗಿದೆ. ಅದು ಬಿಟ್ಟರೆ ಯಾವ ಆ ಥರದ್ದು ಕೇಸಸ್ಸು ಎಲ್ಲೂ ಕೂಡ ಬಂದಿಲ್ಲ ಅಂತೇಳಿ ಬೆಳಿಗ್ಗೆ ಕಮಿಷನರ್ ಕೂಡ ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಅದರಿಂದ ಅದೆಲ್ಲ ಯಾರು ಅದನ್ನು ಪೋಸ್ಟ್ ಮಾಡಿದ್ರು ಅವನ್ನು ಕೂಡ ಹಿಡ್ಕೊಂಡು ಅವನ್ನ ಕೇಳುವಾಗ ಬೇಕಂತ ಈ ರೀತಿ ಪೋಸ್ಟಿಂಗ್ ಮಾಡಿದ್ದೇನೆ ಅಂತ ಅವನು ಒಪ್ಕೊಂಡಿದ್ದಾನೆ. ಅದು ಸತ್ಯಕ್ಕೆ ದೂರವಾಗಿರುವಂಥ ಜೊಂಬಿ ಡ್ರಗ್ಸ್ ಅನ್ನೋದು ಇಲ್ಲ. ನಿನ್ನೆ 2 ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ಆಗಿದೆ. 23ನೇ ಇಸ್ವಿನಲ್ಲಿ ಆಗಿರ್ತಕ್ಕಂಥ ಎಲೆಕ್ಷನ್ ಸರಾಸರಿ ಮತದಾನ ಕಡಿಮೆ ಆಗಿದೆ. ಅಲ್ಲ, ಜನರಲ್ ಎಲೆಕ್ಷನ್ಗೂ ಇಲ್ಲಿಗೂ ವ್ಯತ್ಯಾಸ ಇರುತ್ತೆ. ಬೇರೆ ಬೇರೆ ಫ್ಯಾಕ್ಟರ್ಸ್ಗಳು ಕೆಲಸ ಮಾಡ್ತವೆ. ಬಾಗಲಕೋಟೆ ಮತ್ತು ದಾವಣಗೆರೆ 2 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಗೆದಿಯುತ್ತೆ. ಅದರಲ್ಲಿ ಯಾವುದೇ ಕೂಡ ಅಪನಂಬಿಕೆ ಬೇಡ. ಖಂಡಿತವಾಗಿ ನಾವು 2 ಕ್ಷೇತ್ರದಲ್ಲಿ ಗೆದಿತೇವೆ. ಈಗ ಚಿಕ್ಕಮಗಳೂರು ಶ್ರೀನಂದ ಬಾಲಕಿ ಇದಕ್ಕೆ ಸಂಬಂಧಪಟ್ಟಂತ ಪ್ರಕರಣಕ್ಕೆ ಏನೋ ಕಿಡ್ನಾಪ್ ಅಂತ ಪೇಷಂಟ್ ಅದೇ ಮಾಹಿತಿ ನಾನು ಇನ್ನು ಪ್ರಿಲಿಮಿನರಿ ಮಾಹಿತಿ ತಗೊಂಡಿದ್ದೇನೆ. ಅವ್ರು ಇನ್ನೂ ಕೂಡ ಟ್ರೇಸ್ ಮಾಡೋದಕ್ಕಾಗಿಲ್ಲ. ಒಂದು ಕಡೆ ಒಂದು ಆರ್ಗ್ಯುಮೆಂಟು ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳಿ, ಇನ್ನೇ ಆರ್ಗ್ಯುಮೆಂಟು ಬೇರೆ ಯಾರ್ದೋ ಜೊತೆಯಲ್ಲಿ ಹೋಗಿದ್ದಾರೆ. ಈ ಥರ ಎಲ್ಲ ಬರ್ತಾ ಇದೆ. ಬಟ್ ಅಂತಿಮವಾಗಿ ಅವರು ಸಿಕ್ಕಿದ ಮೇಲೆ ಗೊತ್ತಾಗುತ್ತೆ. ಹುಡುಕ್ತಾ ಇದ್ದಾರೆ. ಕಚೇರಿಯಲ್ಲಿ ಒಬ್ಬಳು ದಲಿತ ಮಹಿಳೆ ಅಧಿಕಾರಿಯನ್ನ ವ್ಯವಸ್ಥೆಗೊಳಿಸಿ ಅವಮಾನ ಮಾಡಿರುವ ಪ್ರಕರಣ ದಾಖಲಾಗಿದೆ. ನಮ್ಮ ಮಾಹಿತಿ ತಗೊಳ್ತೀನಿ ನನಗೆ. ಯಾಕೆಂದರೆ ಅದಕ್ಕೆ DCRE ಇದು ಸ್ಟೇಷನ್ಸ್ ಎಲ್ಲ ಮಾಡಿದ್ದೇವೆ ನಾವು. ಅದೇ ಒಂದು ಸಪರೇಟ್ ಡಿಪಾರ್ಟ್ಮೆಂಟನ್ನೇ ಮಾಡಿರೋದ್ರಿಂದ ಮಾಹಿತಿ ತಗೊಳ್ತೀನಿ. ಎಲ್ಲ ಮಾಹಿತಿ ತಗೊಂಡು ಅದಕ್ಕೇನು ಕ್ರಮ ತಗೋಬೇಕೋ, ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಖಂಡಿತವಾಗಿ ಕ್ರಮ ತಗೊಂಡೇ ತಗೊಳ್ತೀವಿ. ಇಲ್ಲ ರೀ, ಎಲ್ಲದನ್ನು ನಾನೇ ಉತ್ತರ ಕೊಡಕ್ಕೆ ಗೌರ್ಮೆಂಟ್ ಸ್ಪೋಕ್ಸ್ ಪರ್ಸನ್. ಎಲ್ಲ 100 ಪ್ರಶ್ನೆ ಕೇಳಿದ್ರೆ 100ಕ್ಕೆ ಉತ್ತರ ಕೊಡಕ್ಕಾಗಲ್ಲಪ್ಪ. ನಮಗೆ ಸಂಬಂಧಪಟ್ಟಿದ್ದು ಕೇಳಿ. ಯಾವ್ದಾರ ಪೊಲಿಟಿಕಲ್ ಕ್ವಶನ್ಸ್ ಇದ್ರೆ ಹೇಳ್ಬೋದು. ಎಡಿಜಿಪಿ ಚಂದ್ರಶೇಖರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಮತ್ತೆ ಚಂದ್ರಶೇಖರ್ ನಡುವೆ ರಾಜಿ ಸಂಧಾನಕ್ಕೆ ನ್ಯಾಯಮೂರ್ತಿ ಓಕ್ ಅವ್ರನ್ನ ನೇಮಕ ಮಾಡೋದಕ್ಕೆ ಹೈಕೋರ್ಟ್ ಇದು ಮಾಡಿದೆ ಸರ್. ಇಲ್ಲ, ನನಗೆ ಮಾಹಿತಿ ಇಲ್ಲ. ಜಾರ್ಖಂಡ್ ವಿದ್ಯಾರ್ಥಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾರ್ಖಂಡ್ ಮಿನಿಸ್ಟರ್ ಕೂಡ ದೀಪಿಕಾ ಸಿಂಗ್ ಅವರು